ತರೀಕೆರೆಯಲ್ಲಿ ರೈಲು ಪ್ರಯಾಣಿಕರು ಪರದಾಟ ನಡೆಸಿದ್ರು. ಭದ್ರಾವತಿ ಸಮೀಪ ಲೈನ್ಗೆ ಮರ ಬಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ರಾತ್ರಿ 8 ಗಂಟೆಯಿಂದ ರೈಲು ನಿಂತಲ್ಲೇ ನಿಂತಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೊರಟಿದ್ದಂತಹ ರೈಲು ಇದು. ಸದ್ಯ ತರೀಕೆರೆ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ ನಿಂತಿದೆ. ಕಾದು ಕಾದು ಕೊನೆಗೆ ಜನರ ಎಲ್ಲ ಇಳಿದು ಬಸ್ನಲ್ಲಿ ಹೊರಟಿದ್ದಾರೆ. ಬೆಂಗಳೂರಿನಿಂದ ಶಿವಮೊಗ್ಗ ಹೋಗ್ತಾ ಇದ್ದಂತಹ ರೈಲ್ವೆ ಲೈನ್ ಮೇಲೆ ಮರ ಬಿದ್ದಿದ್ರಿಂದ ಮರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಕರೆಂಟ್ ಪ್ರಾಬ್ಲಮ್ ಇಂದ ಮತ್ತೆ ರೈಲ್ವೆ ಟ್ರ್ಯಾಕ್ ಮೇಲೆ ಮರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಸುಮಾರು 8 ಗಂಟೆಗೆ ಬಂದಿರೋದು ಟ್ರೈನು. ಇಷ್ಟೊತ್ತಾದರೂ ಶಿವಮೊಗ್ಗಕ್ಕೆ ತಲುಪಿಲ್ಲ. ಭಾಳ ಜನ ಒಂಥರ ಆತಂಕದಲ್ಲಿದ್ದಾರೆ. ಮತ್ತು ಮನೆಗೆ ಹೋಗೋರು ಎಲ್ಲ ಲೇಟ್ ಆಗಿಬಿಟ್ಟಿದೆ. ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಿಕೊಡ್ಬೇಕು. ಯಾಕಂದರೆ ಜನರು ನೋಡಿ ಇಲ್ಲಿ ಪಾಪ ಕೆಲವೊಬ್ಬರು ಬಸ್ಗಳಿಗೆ ಹೋಗ್ತಿದ್ದಾರೆ. ಬಸ್ಸು ಎಲ್ಲ ರಶ್ ಇದ್ದಾವೆ. ಮತ್ತು ಜನ ಬಸ್ಸಿಗೆಲ್ಲ ಹೋಗ್ತಿದ್ದಾರೆ. ಎಲ್ಲ ತೊಂದರೆ ಆಗ್ತಿದೆ. ಇವರು ಪಾಪ ಸುಮಾರು 8 ಗಂಟೆಗೆ ಬಂದಿರೋದು. 8 ಗಂಟೆಯಿಂದ ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ಸರ್ ಎಷ್ಟೊಂದು ಲೇಡೀಸ್ ಇದ್ದಾರೆ, ಲಗೇಜ್ ಇದ್ದಾವೆ, ಎಲ್ಲ ಹಂಗೆ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಈ ಕಡೆ ಲಗೇಜ್ ಇಟ್ಕೊಂಡು ತರೀಕೆರೆಯಲ್ಲಿ ರೈಲು ಪ್ರಯಾಣಿಕರು ಪರದಾಟ ನಡೆಸಿದ್ರು. ಭದ್ರಾವತಿ ಸಮೀಪ ಲೈನ್ಗೆ ಮರ ಬಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ರಾತ್ರಿ 8 ಗಂಟೆಯಿಂದ ರೈಲು ನಿಂತಲ್ಲೇ ನಿಂತಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೊರಟಿದ್ದಂತಹ ರೈಲು ಇದು. ಸದ್ಯ ತರೀಕೆರೆ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ ನಿಂತಿದೆ. ಕಾದು ಕಾದು ಕೊನೆಗೆ ಜನರ ಎಲ್ಲ ಇಳಿದು ಬಸ್ನಲ್ಲಿ ಹೊರಟಿದ್ದಾರೆ. ಬೆಂಗಳೂರಿನಿಂದ ಶಿವಮೊಗ್ಗ ಹೋಗ್ತಾ ಇದ್ದಂತಹ ರೈಲ್ವೆ ಲೈನ್ ಮೇಲೆ ಮರ ಬಿದ್ದಿದ್ರಿಂದ ಲೈನ್ ಮೇಲೆ ಮರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಕರೆಂಟ್ ಪ್ರಾಬ್ಲಮ್ ಇಂದ ಮತ್ತು ರೈಲ್ವೆ ಟ್ರ್ಯಾಕ್ ಮೇಲೆ ಮರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಸುಮಾರು 8 ಗಂಟೆಗೆ ಬಂದಿರೋದು ಟ್ರೈನು. ಇಷ್ಟೊತ್ತಾದರೂ ಶಿವಮೊಗ್ಗಕ್ಕೆ ತಲುಪಿಲ್ಲ. ಭಾಳ ಜನ ಒಂಥರ ಆತಂಕದಲ್ಲಿದ್ದಾರೆ. ಮತ್ತು ಮನೆಗೆ ಹೋಗೋರು ಎಲ್ಲ ಲೇಟ್ ಆಗಿಬಿಟ್ಟಿದೆ. ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಿಕೊಡ್ಬೇಕು. ಯಾಕಂದರೆ ಜನರು ನೋಡಿ ಇಲ್ಲಿ ಪಾಪ ಕೆಲವೊಬ್ಬರು ಬಸ್ಗಳಿಗೆ ಹೋಗ್ತಿದ್ದಾರೆ. ಬಸ್ಸು ಎಲ್ಲ ರಶ್ ಇದ್ದಾವೆ. ಮತ್ತು ಜನ ಬಸ್ಸಿಗೆಲ್ಲ ಹೋಗ್ತಿದ್ದಾರೆ. ಎಲ್ಲ ತೊಂದರೆ ಆಗ್ತಿದೆ. ಇವರು ಪಾಪ ಸುಮಾರು 8 ಗಂಟೆಗೆ ಬಂದಿರೋದು. 8 ಗಂಟೆಯಿಂದ ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ಸರ್ ಎಷ್ಟೊಂದು ಲೇಡೀಸ್ ಇದ್ದಾರೆ, ಲಗೇಜ್ ಇದ್ದಾವೆ, ಎಲ್ಲ ಹಂಗೆ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಈ ಕಡೆ ಲಗೇಜ್ ಇಟ್ಕೊಂಡು ತರೀಕೆರೆಯಲ್ಲಿ ರೈಲು ಪ್ರಯಾಣಿಕರು ಪರದಾಟ ನಡೆಸಿದ್ರು. ಭದ್ರಾವತಿ ಸಮೀಪ ಲೈನ್ಗೆ ಮರ ಬಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ರಾತ್ರಿ 8 ಗಂಟೆಯಿಂದ ರೈಲು ನಿಂತಲ್ಲೇ ನಿಂತಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೊರಟಿದ್ದಂತಹ ರೈಲು ಇದು. ಸದ್ಯ ತರೀಕೆರೆ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ ನಿಂತಿದೆ. ಕಾದು ಕಾದು ಕೊನೆಗೆ ಜನರ ಎಲ್ಲ ಇಳಿದು ಬಸ್ನಲ್ಲಿ ಹೊರಟಿದ್ದಾರೆ. ಬೆಂಗಳೂರಿನಿಂದ ಶಿವಮೊಗ್ಗ ಹೋಗ್ತಾ ಇದ್ದಂತಹ ರೈಲ್ವೆ ಲೈನ್ ಮೇಲೆ ಮರ ಬಿದ್ದಿದ್ರಿಂದ ಲೈನ್ ಮೇಲೆ ಮರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಕರೆಂಟ್ ಪ್ರಾಬ್ಲಮ್ ಇಂದ ಮತ್ತು ರೈಲ್ವೆ ಟ್ರ್ಯಾಕ್ ಮೇಲೆ ಮರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಸುಮಾರು 8 ಗಂಟೆಗೆ ಬಂದಿರೋದು ಟ್ರೈನು. ಇಷ್ಟೊತ್ತಾದರೂ ಶಿವಮೊಗ್ಗಕ್ಕೆ ತಲುಪಿಲ್ಲ. ಭಾಳ ಜನ ಒಂಥರ ಆತಂಕದಲ್ಲಿದ್ದಾರೆ. ಮತ್ತು ಮನೆಗೆ ಹೋಗೋರು ಎಲ್ಲ ಲೇಟ್ ಆಗಿಬಿಟ್ಟಿದೆ. ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಿಕೊಡ್ಬೇಕು. ಯಾಕಂದರೆ ಜನರು ನೋಡಿ ಇಲ್ಲಿ ಪಾಪ ಕೆಲವೊಬ್ಬರು ಬಸ್ಗಳಿಗೆ ಹೋಗ್ತಿದ್ದಾರೆ. ಬಸ್ಸು ಎಲ್ಲ ರಶ್ ಇದ್ದಾವೆ. ಮತ್ತು ಜನ ಬಸ್ಸಿಗೆಲ್ಲ ಹೋಗ್ತಿದ್ದಾರೆ. ಎಲ್ಲ ತೊಂದರೆ ಆಗ್ತಿದೆ. ಇವರು ಪಾಪ ಸುಮಾರು 8 ಗಂಟೆಗೆ ಬಂದಿರೋದು. 8 ಗಂಟೆಯಿಂದ ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ಸರ್ ಎಷ್ಟೊಂದು ಲೇಡೀಸ್ ಇದ್ದಾರೆ, ಲಗೇಜ್ ಇದ್ದಾವೆ, ಎಲ್ಲ ಹಂಗೆ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಈ ಕಡೆ ಲಗೇಜ್ ಇಟ್ಕೊಂಡು
ತರೀಕೆರೆಯಲ್ಲಿ ರೈಲು ಪ್ರಯಾಣಿಕರು ಪರದಾಟ ನಡೆಸಿದ್ರು. ಭದ್ರಾವತಿ ಸಮೀಪ ಲೈನ್ಗೆ ಮರ ಬಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ರಾತ್ರಿ 8 ಗಂಟೆಯಿಂದ ರೈಲು ನಿಂತಲ್ಲೇ ನಿಂತಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೊರಟಿದ್ದಂತಹ ರೈಲು ಇದು. ಸದ್ಯ ತರೀಕೆರೆ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ ನಿಂತಿದೆ. ಕಾದು ಕಾದು ಕೊನೆಗೆ ಜನರ ಎಲ್ಲ ಇಳಿದು ಬಸ್ನಲ್ಲಿ ಹೊರಟಿದ್ದಾರೆ. ಬೆಂಗಳೂರಿನಿಂದ ಶಿವಮೊಗ್ಗ ಹೋಗ್ತಾ ಇದ್ದಂತಹ ರೈಲ್ವೆ ಲೈನ್ ಮೇಲೆ ಮರ ಬಿದ್ದಿದ್ರಿಂದ ಲೈನ್ ಮೇಲೆ ಮರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಕರೆಂಟ್ ಪ್ರಾಬ್ಲಮ್ ಇಂದ ಮತ್ತೆ ರೈಲ್ವೆ ಟ್ರ್ಯಾಕ್ ಮೇಲೆ ಮರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಸುಮಾರು 8 ಗಂಟೆಗೆ ಬಂದಿರೋದು ಟ್ರೈನು. ಇಷ್ಟೊತ್ತಾದರೂ ಶಿವಮೊಗ್ಗಕ್ಕೆ ತಲುಪಿಲ್ಲ. ಭಾಳ ಜನ ಒಂಥರ ಆತಂಕದಲ್ಲಿದ್ದಾರೆ. ಮತ್ತು ಮನೆಗೆ ಹೋಗೋರು ಎಲ್ಲ ಲೇಟ್ ಆಗಿಬಿಟ್ಟಿದೆ. ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಿಕೊಡ್ಬೇಕು. ಯಾಕಂದರೆ ಜನರು ನೋಡಿ ಇಲ್ಲಿ ಪಾಪ ಕೆಲವೊಬ್ಬರು ಬಸ್ಗಳಿಗೆ ಹೋಗ್ತಿದ್ದಾರೆ. ಬಸ್ಸು ಎಲ್ಲ ರಶ್ ಇದ್ದಾವೆ ಮತ್ತು ಜನ ಬಸ್ಸಿಗೆಲ್ಲ ಹೋಗ್ತಾ ಇದ್ದಾರೆ. ಎಲ್ಲ ತೊಂದರೆ ಆಗ್ತಿದೆ. ಇವರು ಪಾಪ ಸುಮಾರು 8 ಗಂಟೆಗೆ ಬಂದಿರೋದು. 8 ಗಂಟೆಯಿಂದ ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ಸರ್ ಎಷ್ಟು ಮಂದಿ ಲೇಡೀಸ್ ಇದ್ದಾರೆ, ಲಗೇಜ್ ಇದ್ದಾವೆ, ಎಲ್ಲ ಹಂಗೆ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಈ ಕಡೆ ಲಗೇಜ್ ಇಟ್ಕೊಂಡು ತರೀಕೆರೆಯಲ್ಲಿ ರೈಲು ಪ್ರಯಾಣಿಕರು ಪರದಾಟ ನಡೆಸಿದ್ರು. ಭದ್ರಾವತಿ ಸಮೀಪ ಲೈನ್ಗೆ ಮರ ಬಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ರಾತ್ರಿ 8 ಗಂಟೆಯಿಂದ ರೈಲು ನಿಂತಲ್ಲೇ ನಿಂತಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೊರಟಿದ್ದಂತಹ ರೈಲು ಇದು. ಸದ್ಯ ತರೀಕೆರೆ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ ನಿಂತಿದೆ. ಕಾದು ಕಾದು ಕೊನೆಗೆ ಜನರ ಎಲ್ಲ ಇಳಿದು ಬಸ್ನಲ್ಲಿ ಹೊರಟಿದ್ದಾರೆ. ಬೆಂಗಳೂರಿನಿಂದ ಶಿವಮೊಗ್ಗ ಹೋಗ್ತಾ ಇದ್ದಂತಹ ರೈಲ್ವೆ ಲೈನ್ ಮೇಲೆ ಮರ ಬಿದ್ದಿದ್ರಿಂದ ಲೈನ್ ಮೇಲೆ ಮರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಕರೆಂಟ್ ಪ್ರಾಬ್ಲಮ್ ಇಂದ ಮತ್ತು ರೈಲ್ವೆ ಟ್ರ್ಯಾಕ್ ಮೇಲೆ ಮರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಸುಮಾರು 8 ಗಂಟೆಗೆ ಬಂದಿರೋದು ಟ್ರೈನು. ಇಷ್ಟೊತ್ತಾದರೂ ಶಿವಮೊಗ್ಗಕ್ಕೆ ತಲುಪಿಲ್ಲ. ಭಾಳ ಜನ ಒಂಥರ ಆತಂಕದಲ್ಲಿದ್ದಾರೆ. ಮತ್ತು ಮನೆಗೆ ಹೋಗೋರು ಎಲ್ಲ ಲೇಟ್ ಆಗಿಬಿಟ್ಟಿದೆ. ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಿಕೊಡ್ಬೇಕು. ಯಾಕಂದರೆ ಜನರು ನೋಡಿ ಇಲ್ಲಿ ಪಾಪ ಕೆಲವೊಬ್ಬರು ಬಸ್ಗಳಿಗೆ ಹೋಗ್ತಿದ್ದಾರೆ. ಬಸ್ಸು ಎಲ್ಲ ರಶ್ ಇದ್ದಾವೆ ಮತ್ತು ಜನ ಬಸ್ಸಿಗೆಲ್ಲ ಹೋಗ್ತಾ ಇದ್ದಾರೆ. ಎಲ್ಲ ತೊಂದರೆ ಆಗ್ತಿದೆ. ಇವರು ಪಾಪ ಸುಮಾರು 8 ಗಂಟೆಗೆ ಬಂದಿರೋದು. 8 ಗಂಟೆಯಿಂದ ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ಸರ್ ಎಷ್ಟು ಮಂದಿ ಲೇಡೀಸ್ ಇದ್ದಾರೆ, ಲಗೇಜ್ ಇದ್ದಾವೆ, ಎಲ್ಲ ಹಂಗೆ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಈ ಕಡೆ ಲಗೇಜ್ ಇಟ್ಕೊಂಡು ತರೀಕೆರೆಯಲ್ಲಿ ರೈಲು ಪ್ರಯಾಣಿಕರು ಪರದಾಟ ನಡೆಸಿದ್ರು. ಭದ್ರಾವತಿ ಸಮೀಪ ಲೈನ್ಗೆ ಮರ ಬಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ರಾತ್ರಿ 8 ಗಂಟೆಯಿಂದ ರೈಲು ನಿಂತಲ್ಲೇ ನಿಂತಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಹೊರಟಿದ್ದಂತಹ ರೈಲು ಇದು. ಸದ್ಯ ತರೀಕೆರೆ ರೈಲ್ವೆ ನಿಲ್ದಾಣದಲ್ಲಿ ಟ್ರೈನ್ ನಿಂತಿದೆ. ಕಾದು ಕಾದು ಕೊನೆಗೆ ಜನರ ಎಲ್ಲ ಇಳಿದು ಬಸ್ನಲ್ಲಿ ಹೊರಟಿದ್ದಾರೆ. ಬೆಂಗಳೂರಿನಿಂದ ಶಿವಮೊಗ್ಗ ಹೋಗ್ತಾ ಇದ್ದಂತಹ ರೈಲ್ವೆ ಲೈನ್ ಮೇಲೆ ಮರ ಬಿದ್ದಿದ್ರಿಂದ ಲೈನ್ ಮೇಲೆ ಮರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಕರೆಂಟ್ ಪ್ರಾಬ್ಲಮ್ ಇಂದ ಮತ್ತು ರೈಲ್ವೆ ಟ್ರ್ಯಾಕ್ ಮೇಲೆ ಮರ ಬಿದ್ದಿದೆ ಅಂತ ಹೇಳ್ಬಿಟ್ಟು ಸುಮಾರು 8 ಗಂಟೆಗೆ ಬಂದಿರೋದು ಟ್ರೈನು. ಇಷ್ಟೊತ್ತಾದರೂ ಶಿವಮೊಗ್ಗಕ್ಕೆ ತಲುಪಿಲ್ಲ. ಭಾಳ ಜನ ಒಂಥರ ಆತಂಕದಲ್ಲಿದ್ದಾರೆ. ಮತ್ತು ಮನೆಗೆ ಹೋಗೋರು ಎಲ್ಲ ಲೇಟ್ ಆಗಿಬಿಟ್ಟಿದೆ. ಆದಷ್ಟು ಬೇಗ ಇದು ಕ್ಲಿಯರ್ ಮಾಡಿಕೊಡ್ಬೇಕು. ಯಾಕಂದರೆ ಜನರು ನೋಡಿ ಇಲ್ಲಿ ಪಾಪ ಕೆಲವೊಬ್ಬರು ಬಸ್ಗಳಿಗೆ ಹೋಗ್ತಿದ್ದಾರೆ. ಬಸ್ಸು ಎಲ್ಲ ರಶ್ ಇದ್ದಾವೆ ಮತ್ತು ಜನ ಬಸ್ಸಿಗೆಲ್ಲ ಹೋಗ್ತಾ ಇದ್ದಾರೆ. ಎಲ್ಲ ತೊಂದರೆ ಆಗ್ತಿದೆ. ಇವರು ಪಾಪ ಸುಮಾರು 8 ಗಂಟೆಗೆ ಬಂದಿರೋದು. 8 ಗಂಟೆಯಿಂದ ಇಲ್ಲೇ ರೈಲ್ವೆ ಸ್ಟೇಷನಲ್ಲೇ ಸರ್ ಎಷ್ಟು ಮಂದಿ ಲೇಡೀಸ್ ಇದ್ದಾರೆ, ಲಗೇಜ್ ಇದ್ದಾವೆ, ಎಲ್ಲ ಹಂಗೆ ಇಟ್ಕೊಂಡು ಕಾಯ್ತಾ ಇದ್ದೀವಿ. ಈ ಕಡೆ ಲಗೇಜ್ ಇಟ್ಕೊಂಡು